ರಜತ್ ಕಿಶನ್ ಮತ್ತು ವಿನಯ್ ಇವರಿಬ್ಬರಿಗೀಗ ನ್ಯಾಯಾಂಗ ಬಂಧನದಲ್ಲಿರಿಸಲಾಗಿದೆ. 24ನೇ ACJM ಕೋರ್ಟ್ನ ನ್ಯಾಯಾಧೀಶರಿಂದ ಆದೇಶದ ಹಿನ್ನೆಲೆಯಲ್ಲಿ ರಜತ್ ಜೈಲಿಗೆ ಕರೆದುಕೊಂಡು ಹೋಗುವ ವೇಳೆ ಪಾಪ ಹೆಂಡತಿ ಕಣ್ಣೀರು ಹಾಕಿದ್ರಂತೆ. ಮೊನ್ನೆ ತಾನೇ ಬರ್ತ್ಡೇ ಕೂಡ ಆಗಿತ್ತು. ಮತ್ತೊಂದು ಕಡೆ ಜಾಮೀನು ಕೋರಿ ನಟರಿಂದ ಅರ್ಜಿ ಸಲ್ಲಿಕೆ ಆಗಿದೆ. ಇವತ್ತು 10:10ವರೆಗೆ ಹಿಯರಿಂಗ್ ಇದೆ. ಅದು ಇವತ್ತು ರಜತ್ ಮತ್ತು ವಿನಯ್ ಜಾಮೀನು ಅರ್ಜಿ ವಿಚಾರಣೆ ಆಗುತ್ತೆ. ಬೇಲ್ ಅರ್ಜಿ ವಿಚಾರಣೆ ವೇಳೆ ನ್ಯಾಯಾಲಯಕ್ಕೆ ಹಾಜರುಪಡಿಸ್ತಾರೆ. ರಜತ್ ಅಂಡ್ ವಿನಯ್ ಇಬ್ಬರನ್ನು ಕೂಡ ಹಾಜರುಪಡಿಸುತ್ತೆ ಖಾಕಿ. ಓಕೆ, ಈ ಪ್ರಕರಣ ಏನಪ್ಪಾ ಅಂತ ವೆರಿ ಕ್ವಿಕ್ ಆಗಿ ಇನ್ನೊಮ್ಮೆ ನಾವು ನೆನಪಿಸ್ಕೊಳ್ಳೋದಾದ್ರೆ, ಈ ಮಚ್ಚನ್ನ ಇಟ್ಕೊಂಡು ಯಾವುದೋ ಖಾಸಗಿ ಶೋ ಅಲ್ಲಿ ಇವರು ಒಂದು ಶೋನಲ್ಲಿ ಭಾಗವಹಿಸ್ತಾ ಇರ್ತಾರೆ. ಬಟ್ ಆ ಸಂದರ್ಭದಲ್ಲಿ ಮಚ್ಚಿಟ್ಕೊಂಡು ಸುಮಾರು ಒಂದು 18 ಸೆಕೆಂಡ್ನ ರೀಲ್ನ ಮಾಡಿ ಈ ರಜತ್ ತನ್ನ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಹಾಕೊಂಡಿದ್ದಾರೆ. ಈ ಗಮನಿಸ್ತಾ ಇದ್ದಂತೆ ಈ ರೀಲ್ನ ಬಸವೇಶ್ವರ ನಗರ ಪೊಲೀಸರು ಸ್ವಯಂ ಪ್ರೇರಿತವಾಗಿ ದೂರು ದಾಖಲಿಸಿಕೊಂಡು ಇಬ್ಬರ ಮೇಲೆ ಕೇಸ್ ಹಾಕ್ತಾರೆ. ಅವ್ರನ್ನ ಸ್ಟೇಷನ್ಗೂ ಕೂಡ ಕರೆಸ್ಕೊಂಡಿದ್ದಾರೆ. ಆ ಸಂದರ್ಭದಲ್ಲಿ ರೀಲ್ಸ್ ಸಲುವಾಗಿ ಫೈಬರ್ ಮಚ್ಚು ಸರ್ ಅಂತ ಹೇಳಿದ್ರಂತೆ. ಓಕೆ, ಫೈಬರ್ ಮಚ್ಚ ಸರಿ, ನಾಳೆ ತಗೊಂಡೆ ನೀವು ಬನ್ನಿ ಸ್ಟೇಷನ್ಗೆ ಅಂತ ರಾತ್ರಿ ಬಿಟ್ಟು ಕಳಿಸಿದ್ರು. ಯಾವತ್ತು? ಸೋಮವಾರ ರಾತ್ರಿ ಬಿಟ್ಟು ಕಳಿಸಿದ ನಂತರ ಮಂಗಳವಾರ ಬರ್ತಾರೆ. ಹಾಜರಾದಂತಹ ಸಂದರ್ಭದಲ್ಲಿ ಪೊಲೀಸರ ಹಾದಿ ತಪ್ಪಿಸುವ ಸಲುವಾಗೋ ಅಥವಾ ಸಾಕ್ಷಿ ನಾಶಕ್ಕೋ ಪ್ರಯತ್ನ ಪಟ್ಟಂಗೆ ಕಾಣಿಸುತ್ತೆ. ಅವ್ರು ಇಟ್ಕೊ ಬಂದಿದ್ದ ಮಚ್ಚೆ ಬೇರೆ, ಅಲ್ಲಿ ತೋರಿಸಿದಂತಹ ಮಚ್ಚೆ ಬೇರೆ. ಈ ಬೆನ್ನಲ್ಲೇ ಅವರಿಗೆ ಸಂಕಷ್ಟ ಫಿಕ್ಸ್ ಆಯಿತು. ನ್ಯಾಯಾಂಗ ಬಂಧನಕ್ಕೂ ಕೂಡ ಅವ್ರನ್ನ ಒಳಪಡಿಸಲಾಯಿತು. ದಿನವಿಡೀ ಹುಡುಕಾಟ ನಡೆಸಿದ್ರು ಕೂಡ ಮಚ್ಚು ಪತ್ತೆ ಆಗ್ತಿಲ್ಲ. ಹೀಗಾಗಿ ಸೆಟ್ ಮ್ಯಾನೇಜರ್ಗೆ ನೋಟಿಸ್ ಕೊಡೋಕೆ ಪೊಲೀಸರು ಸಿದ್ಧತೆ ನಡೆಸ್ತಾ ಇದ್ದಾರೆ. ಬೆಂಗಳೂರಿನ ಅಕ್ಷಯ್ ಸ್ಟುಡಿಯೋದಲ್ಲಿ ನಡೆದಂತಹ ಶೂಟಿಂಗ್ ಇದು. ಖಾಸಗಿ ವಾಹಿನಿ ಕಾರ್ಯಕ್ರಮಕ್ಕೆ ಅಂತ ಚಿತ್ರೀಕರಣ ನಡೆಸಲಾಗಿತ್ತು. ಅಸಲಿ ಮಚ್ಚು ಕೊಡುವ ಬದಲು ಬೇರೆ ಮಚ್ಚು ಕೊಟ್ಟಿದ್ದಾರೆ ಅಂದ್ರೆ ಪೊಲೀಸರಿಗೆ. ರೀಲ್ಸ್ ನಲ್ಲಿ ವಿಡಿಯೋ ಹಾಕಿ ಇಬ್ರು ನಟರು ಶೋ ಆಫ್ ಮಾಡಿದ್ರು. ಸಮಾಜದಲ್ಲಿ ಭಯದ ವಾತಾವರಣ ಸೃಷ್ಟಿಸುವ ಆತಂಕ ಅಂದ್ರೆ ಅವರು ರೀಲ್ಸೇ ಮಾಡಿರ್ಬೋದು. ಆರ್ಮ್ಸ್ ಆಕ್ಟ್ ಏನ್ ಹೇಳುತ್ತೆ, ಶಸ್ತ್ರಾಸ್ತ್ರ ಕಾಯ್ದೆ ಏನ್ ಹೇಳುತ್ತೆ, ಈ ರೀತಿಯಾಗಿ ಸಾರ್ವಜನಿಕವಾಗಿ ಇಷ್ಟಿಷ್ಟು ಅಳತೆ ಅಂತ ಇರುತ್ತೆ. ಅದಕ್ಕಿಂತ ಮೀರಿದ ಚಾಕುಗಳನ್ನು ಕೂಡ ಇಟ್ಕೊಂಡು ಓಡಾಡುವಂಗಿಲ್ಲ. ಮಚ್ಚೋಗ್ಲಿ, ಚಾಕುವನ್ನು ಕೂಡ ಇಷ್ಟು ಅಳತೆ ಮೀರಿದಂತಹ ಚಾಕುವನ್ನು ಇಟ್ಕೊಂಡು ಓಡಾಡಂಗಿಲ್ಲ. ಅದರಲ್ಲೂ ನೋಡಿ, ಕೃಷಿಗೆಲ್ಲ ಬಳಸುವಂತಹ ಈ ರೀತಿಯ ವೆಪನ್ಗಳನ್ನ ಸಾರ್ವಜನಿಕವಾಗಿ ಇಟ್ಕೊಂಡು ಓಡಾಡಂಗಿಲ್ಲ. ಅಂತದ್ರಲ್ಲಿ ಇವರು ರೀಲ್ಸ್ ಅನ್ನ ಮಾಡಿದ್ದಾರೆ. ಸಾವಿರಾರು ಜನ ಫಾಲೋವರ್ಸ್ ಇಟ್ಕೊಂಡಿರುವಂತಹ ನಟರು ಇವರು, ಬಿಗ್ ಬಾಸ್ನ ಮಾಜಿ ಸ್ಪರ್ಧಿಗಳು. ಈ ಬೆನ್ನಲ್ಲೇ ಸಮಾಜದಲ್ಲಿ ಭಯದ ವಾತಾವರಣ ಸೃಷ್ಟಿ ಆಗುತ್ತೆ ಅನ್ನುವ ಆತಂಕದ ಹಿನ್ನೆಲೆಯಲ್ಲಿ ಪೊಲೀಸರು ಸ್ವಯಂ ಪ್ರೇರಿತ ದೂರನ್ನ ದಾಖಲು ಮಾಡಿಕೊಂಡು ಅರೆಸ್ಟ್ ಮಾಡಿದ್ದಾರೆ. ಎಲ್ಲವೂ ಸರಿಯಾಗ್ತಿತ್ತು. ತಗೊಂಡು ಬಂದು ಅದು ಯಾವ ಮಚ್ಚು ಹಿಂಗೆ ಸರ್ ಗೊತ್ತಾಗ್ಲಿಲ್ಲ, ನಾವು ಜಸ್ಟ್ ಒಂದು ವಿಡಿಯೋಗೋಸ್ಕರ ಮಾಡಿದ್ವಿ, ನಮ್ಮ ಇಂಟೆನ್ಷನ್ ಇದು ಬಿಟ್ಟು ಬೇರೆ ಇನ್ನೇನೂ ಇರಲಿಲ್ಲ ಅಂದಿದ್ರೆ ಬಹುಶಃ ಎಲ್ಲೋ ಈ ಉಗ್ರಲ್ಲಿ ಹೋಗೋದಕ್ಕೆ ಕೊಡ್ಲಿ ತಗೊಂಡ್ರು ಅನ್ನೋ ಪರಿಸ್ಥಿತಿನ ಇಬ್ರು ತಂದ್ಕೊಂಡಿದ್ದಾರೆ. ಅಷ್ಟನ್ನು ಮಾಡಿದ್ರೆ ಬಹುಶಃ ಎಲ್ಲ ಸರಿಯಾಗ್ತಿತ್ತು ಅಂತ ಕಾಣುತ್ತೆ. ಬಟ್ ಹಾಗೆ ಮಾಡಿಲ್ಲ. ಬಿಟ್ಟು ಕಳಿಸಿದ್ರಲ್ಲ ಪೊಲೀಸರು. ನಾಳೆ ದಿನ ಬಂದು ನಿಜ ಒಪ್ಕೊಂಡು ಇದೇ ಮಚ್ಚೊಂದು ಕೊಡ್ಬೇಕಿತ್ತಾನೆ. ಇವರು ಪೊಲೀಸರಿಗೆ ಒದಗಿಸಿರುವ ಮಚ್ಚೇ ಬೇರೆ, ಅಲ್ಲಿ ಬಳಕೆ ಮಾಡಿರೋದೇ ಬೇರೆ. ಆಗ ಅನುಮಾನಗಳು ಹೆಚ್ಚಾಗ್ತಾ ಹೋಗ್ತಾ ಇದೆ. ಮಗದೊಂದು ಕಡೆ ಖಾಸಗಿ ವಾಹಿನಿ ಇವರಿಬ್ಬರನ್ನ ಹಾಕೊಂಡು ಏನು ಶೋ ಮಾಡ್ತಾ ಇತ್ತು, ಅವರೆಲ್ಲಾದ್ರೂ ಅದೇ ಮಚ್ಚನ್ನ ಬಳಕೆ ಮಾಡಿದ್ರೆ ಶೋನಲ್ಲಿ ಅದು ರಿಯಲ್ ಮಚ್ಚು ಅನ್ನುವಂಥದ್ದು ಗೊತ್ತಾದ್ರೆ ಆ ವಾಹಿನಿಗೂ ಕೂಡ ಸಂಕಷ್ಟ ಕಟ್ಟಿಟ್ಟ ಬುತ್ತಿ. ವಾಹಿನಿಯು ಕೂಡ ಈ ರೀತಿಯ ಒಂದು ನೋಟಿಸನ್ನು ಎದುರಿಸಬೇಕಾಗತ್ತೆ. ಸೊ ಇವತ್ತು ಒಂದಿನ ಟೈಮ್ ಕೊಡ್ತಾರೆ ಅವ್ರಿಗೆ. ಆಮೇಲೆ ಬೇಲ್ ಅರ್ಜಿಗೂ ಕೂಡ ಇಬ್ಬರು ಹಾಕ್ಕೊಂಡಿದ್ದಾರೆ. ಬೇಲ್ ಸಿಗುತ್ತಾ ಅಂತ ನೋಡೋದಾದರೆ ಸಿಗುವ ಸಾಧ್ಯತೆಗಳಿದೆ. ಯಾಕಂತ ಹೇಳಿದ್ರೆ ಇವರು ಯಾವುದೇ ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಇಲ್ಲ. ಇಬ್ಬರನ್ನ ಗಮನಿಸಿದಾಗ ಸಿಗುವ ಸಾಧ್ಯತೆ ಇದೆ. ವಾರ್ನಿಂಗ್ ಕೊಟ್ಟು ಒಂದು ಸ್ವಲ್ಪ ಫೈನ್ ಗೀನ್ ಹಾಕಿ ಕಳಿಸ್ತಾರೆ ಅಂತ ಕಾಣುತ್ತೆ. ಅದರ ಜೊತೆಗೆ ಕರೆದಾಗ ಬನ್ನಿ ಅಂತ ಕೂಡ ಹೇಳಿ ಕಳಿಸ್ಬೋದು. ವಿಲ್ಸಿ ಈ ಪ್ರಕರಣ ಏನಾಗುತ್ತೆ ಅಂತ. ಇದೀಗ ರಜತ್ ಆ್ಯಂಡ್ ವಿನಯ್ ಬಹಳ ಧಿಮಾಕಿನಿಂದ ಒಂದು ಶೋ ಆಫ್ ಮಾಡಿದ್ರು ರೀಲ್ಸ್ನಲ್ಲಿ. ಧಿಮಾಕು ಅಂದರೆ ಬಹುಶಃ ತಪ್ಪಾಗುತ್ತೆ ಅಂತ ಕಾಣುತ್ತೆ. ಓಕೆ, ಆ್ಯಟಿಟ್ಯೂಡ್ ಅಂತಲೇ ಬಳಸೋಣ, ಸ್ವೀಟ್ ವರ್ಡ್ನೇ ಬಳಸೋಣ. ಆ್ಯಟಿಟ್ಯೂಡ್ನಲ್ಲಿ ವಿಡಿಯೋ ಮಾಡಿ ಹಾಕಿದ್ರು. ಅದೀಗ ಆ ವಿಡಿಯೋ ಕುತ್ತಿಗೆ ತನಕ ಬಂದು ನಿಂತಿದೆ ಇಬ್ಬರಿಗೂ. ಹೆಂಗಾಗ್ಬಿಟ್ಟಿರುತ್ತೆ ಅಂದರೆ, ಯಾಕಪ್ಪ ಬೇಕಿತ್ತು ಅನಿಸ್ಬಿಟ್ಟಿರುತ್ತೆ ವಿನಯ್ಗೆ. ಯಾಕೆ ಬೇಕಿತ್ತು ಒಂದು ಸಹವಾಸ ಅನಿಸ್ಬಿಟ್ಟಿರುತ್ತೆ. ಇವಾಗ ಪಾಪ ವಿನಯ್ ಪತ್ನಿ ರಜತ್ ಪತ್ನಿ ಕಣ್ಣೀರು ಹಾಕ್ತಾ ಇದ್ರಂತೆ. ನಮ್ಮ ಗಂಡಂದ್ರು ಇಷ್ಟು ಚೆನ್ನಾಗಿ ಎಲ್ಲ ಒಳ್ಳೆ ಹೆಸರು ಪಡೆದುಕೊಂಡು ಹೋಗ್ತಾಯಿದ್ರು, ಇಂಥ ಟೈಮಲ್ಲಿ ಹಿಂಗೆ ಮಾಡ್ಕೊಬಿಟ್ರಲ್ಲ ಅಂತ.